ಇಲ್ಲಿ ಬಂದಂತ ಕಾರ್ಯಕರ್ತರಿಗೆ ಎಲ್ಲರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು. ಹಾಗೂ ಎಲ್ಲ ವಾರ್ಡಿಂದ ಅದರ ಬಗ್ಗೆ ತುಂಬಾ ಹಗುರವಾಗಿ ಸರ್ಕಾರ ಹೇಳಿಕೆಗಳನ್ನ ಜಡ್ಜ್ಮೆಂಟ್ ಕೂಡ ಅವರೇ ಹೇಳ್ತಾರೆ. ಎಲ್ಲರೂ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು. ಈ ರೀತಿ ಈ ವಿಚಾರದ ಆ ಕ್ರೂರನ ಮನೆಗೆ ರಕ್ಷಣೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಮುಖಾಂತರ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನಾ ಸಭೆಯ ಮುಖಾಂತರ ಎಚ್ಚರಿಸುವಂತ ಕೆಲಸವನ್ನು ನಾವು ಮಾಡ್ತೀವಿ. ಇವತ್ತು ನೇಹಾ ಪ್ರಕರಣ ಇರ್ಬೋದು, ಆ ಲವ್ ಜಿಹಾದ್ ಮುಖಾಂತರ ಈ ರೀತಿಯಾದ ಘಟನೆಗಳು ನಡೀತಾ ಇದೆ, ಸರಿಯಾದ ತನಿಖೆಯನ್ನು ಮಾಡಬೇಕು. ಅದೇ ರೀತಿ ನಿನ್ನೆ ಚನ್ನಗಿರಿಯಲ್ಲಿ ನಡೆದಂತ ರಾಮನವಮಿ ಹಬ್ಬದ ಒಂದು ಸಂದರ್ಭದಲ್ಲಿ ಪಾಲ್ಕ ಕೊಡುವಂತಹ ವ್ಯಕ್ತಿಗಳ ಮೇಲೆ 3-4 ಜನ ಹಲ್ಲೆಯನ್ನ ಮಾಡಿದ್ದು ಘಟನೆ ಇರಬಹುದು. ಅದೇ ರೀತಿ ನಿನ್ನೆ ಮೈಸೂರಿನಲ್ಲಿ ಮೋದಿಜಿಯವರ ಒಂದು ಭಾವಚಿತ್ರವನ್ನು ಬಿಡಿಸಿದಂತ ವ್ಯಕ್ತಿ ಮೇಲೆ ಹಲ್ಲೆ ಮಾಡುವಂತ ಪ್ರಕರಣ ಇರಬಹುದು. ಈ ರೀತಿ ಬಹುಸಂಖ್ಯಾತ ಹಿಂದೂ ವಿರೋಧಿ ನಿಲುವುಗಳು ಈ ಸರ್ಕಾರ ಬರ್ತಿದ್ದ ಹಾಗೆ ಒಂದು ನಮ್ಮ ಧಾರ್ಮಿಕ ಒಂದು ಮಸೂದೆ ಏನಿತ್ತು ಅದರ ವಿರುದ್ಧ ಹಿಂದೂ ಬಹುಸಂಖ್ಯಾತ ಧಾರ್ಮಿಕ ಆ ಒಂದು ಬಿಲ್ಲನ್ನ ತಿರುಚುವಂತ ಕೆಲಸವನ್ನು ಮಾಡಿ ಈ ದಿಕ್ಕಲ್ಲಿ ಪ್ರಯತ್ನವನ್ನು ಮಾಡಿ ಪಠ್ಯ ಪುಸ್ತಕದಲ್ಲಿ ಅನೇಕ ಸ್ವತಂತ್ರ ವೀರರ ಒಂದು ಪಾಠಗಳನ್ನ ಬದಲಾವಣೆ ಮಾಡುವಂತ ಪ್ರಯತ್ನ ಇದೆ. ಈ ರೀತಿ ಒಂದಲ್ಲ ಒಂದು ರೀತಿಯಲ್ಲಿ ಬಹುಸಂಖ್ಯಾತರಿಗೆ ನೋವಾಗುವಂತ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಕೇವಲ ತುಷ್ಟೀಕರಣ ರಾಜಕಾರಣಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದೀರಿ. ಈಗಾಗಲೇ ಇಡೀ ದೇಶದಲ್ಲಿ ನಿಮ್ಮ ಜಾಗವನ್ನು ತೋರಿಸಿದ್ದಾರೆ. ಬರುವಂತ ದಿನದಲ್ಲಿ ರಾಜ್ಯದಲ್ಲೂ ಕೂಡ ನಿಮ್ಮನ್ನ ಮೂಲ ಗುಂಪು ಮಾಡುವಂತ ದಿನಗಳು ದೂರ ಇಲ್ಲ. ಅದು ಎಚ್ಚರಿಸೋಕ್ಕೋಸ್ಕರ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ಎಲ್ಲ ಹಿಂದೂ ಅಭಿಮಾನಿಗಳು ದೊಡ್ಡ ಪ್ರತಿಭಟನಾ ಸಭೆಯನ್ನು ಗೋಪಿ ಸರ್ಕಲ್ ಯಾವತ್ತೂ ಕೂಡ ಹಾಗೆ. ನಿನ್ನೆ ಗೌರವಿತ DK ಸುರೇಶ್ ಅವರು ನಾಮಪತ್ರವನ್ನು ಸಲ್ಲಿಸಬೇಕಾದಾಗ ಪಾಕಿಸ್ತಾನಿ ಕೈವಾಗಿದೆ. ಮೊನ್ನೆ ವಿಧಾನಸಭೆಯಲ್ಲಿ ರಾಜ್ಯಸಭಾ ಅಭ್ಯರ್ಥಿ ಅವರು ಕಾಂಗ್ರೆಸ್ನ ಅಭ್ಯರ್ಥಿ ಗೆದ್ದಾದ ಮೇಲೆ ಅಲ್ಲಿ ಪಾಕಿಸ್ತಾನ ಬರೋದು ಕೂಗಿರೋದು. ಈ ರೀತಿಯಂತ ಪ್ರತಿ ಬಾರಿಯೂ ಕೂಡ ಈ ರೀತಿ ವಾರಕ್ಕೆ 2 ಸತಿ 3 ಸತಿ ವಾರಕ್ಕೊಂದ್ಸತಿ ಘಟನೆಗಳು ಏನು ನಡೀತಾ ಇದೆ. ಈ ತರ ವಿಚಾರಗಳ ಬಗ್ಗೆ ಗಂಭೀರವಾಗಿತ್ತು ಕಾಂಗ್ರೆಸ್ ಸರ್ಕಾರ ಏನು ಗಮನಕ್ಕೆ ತೆಗೆದುಕೊಳ್ತಾ ಇಲ್ಲ. ಚುನಾವಣೆ ಆಗ್ಲಿ, ಅವರು ಚುನಾವಣೆ ಓಟಿಗೋಸ್ಕರ ರೀತಿ ಅಂತ ನಡವಳಿಕೆಗಳನ್ನು ಮಾಡ್ತೀರನ್ನು ಗೊತ್ತಿಲ್ಲ. ಚುನಾವಣೆ ಆದ್ಮೇಲೆ ಸರಿಯಾದ ರೀತಿಯಲ್ಲಿ ಸರ್ಕಾರಕ್ಕೆ ಬಿಸಿ ಮುಚ್ಚಲಿಕ್ಕೆ ಏನಾಗಬೇಕು ಆ ದಿಕ್ಕಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನ ವಿಶೇಷ ಇವತ್ತು ಬೆಳಿಗ್ಗೆ ನಾನು 6 ಗಂಟೆಗೆ ಟ್ರೈನ್ ಮುಖಾಂತರ ರೈಲಲ್ಲೇ ನನ್ನ ಮತವನ್ನ ಕೇಳ್ಕೊಂತ ಭದ್ರಾವತಿ ಹೋಗಿ ಅಲ್ಲಿಂದ ವಾಪಸ್ ಸಭೆ ಸಮಾರಂಭಗಳಲ್ಲಿ ಭಾಷಣ ಮಾಡೋದಿದೆ. ಅಲ್ಲಿ ನೇರವಾಗಿ ಇಂಟ್ರಾಕ್ಷನ್ ಮಾಡಕ್ಕೆ ಸಿಗ್ತಾರೆ. 2-3 ಸಮಸ್ಯೆಗಳನ್ನು ಹೇಳಿದ್ರು. ನಾನೇ ನಿಂತಾಗೆ 2-3 ನಾಯಿಗಳು ಅವು ಪ್ಲಾಟ್ಫಾರ್ಮ್ ಅಲ್ಲಿ ಬಂದಾಗ ನಾನಲ್ಲೇ ಸಂಬಂಧಪಟ್ಟಂತ ಸ್ಟೇಷನ್ ಮಾಸ್ಟರ್ ಫೋನ್ ಮಾಡಿ ಸರಿಯಾಗಿ ನೋಡ್ಕೊಳ್ಬೇಕು ಅಂತ ನಾನು ವಾರ್ನಿಂಗ್ ಮಾಡಿದೆ. ಈ ರೀತಿ ಫೀಲ್ಡ್ಗೆ ಹೋದಾಗ ಅನೇಕ ವಿಚಾರಗಳು ತುಂಬ ಸಿಗುತ್ತೆ. ತುಂಬ ಒಳ್ಳೆಯ ಒಂದು ಅನುಭವ, ತುಂಬ ಒಳ್ಳೆ ರೀತಿಯಂತ ಒಂದು 1000 ಜನ ನಾನು ಮೀಟ್ ಮಾಡಿರ್ಬೋದು. ಒಂದು 2 ಬೇರೆ ಬೇರೆ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದು ಬಿಟ್ಟರೆ ಇನ್ನು ಉಳಿದಂಥವ್ರು ಎಲ್ಲರೂ ಕೂಡ ಸಂತೋಷವಾಗಿ ಮೋದಿಜಿ ನಾವು ಮತವನ್ನು ಕೊಡ್ತೀವಿ ಅಂತೇಳಿ ಒಳ್ಳೆ ರೀತಿಯಾದ ಒಂದು ಅನುಭವ ನಮ್ಮ ಕಡೆಗೆ ಟ್ರೈನಲ್ಲಿ ಮತವನ್ನು ಕೇಳಬೇಕು ಒಳ್ಳೆ ಅನುಭವ ಇದೆ ಸರ್. ಆಸ್ ಯೂಶುವಲ್ ನಂತರ ನಮ್ಮ ಬೃಹತ್ ಸಮಾವೇಶಗಳೆಲ್ಲ ಮುಗ್ದಾದ್ಮೇಲೆ ಇದಕ್ಕಿಂತ ಬಸ್ ಸ್ಟ್ಯಾಂಡ್ಗಳಿರ್ಬೋದು, ಸರ್ಕಲ್ಗಳಿರ್ಬೋದು, ಸಂತೆ ಮಾರ್ಕೆಟ್ಗಳಿರ್ಬೋದು, ಅಲ್ಲಿ ಹೋದಾಗ ನಿಜವಾದ ಒಂದು ಬಡವರ ಮನಸ್ಸಲ್ಲಿ ಮಧ್ಯಮ ವರ್ಗದ ಕುಟುಂಬದ ಮನಸ್ಸಲ್ಲಿ ಏನಿದೆ ಅಂತ ವಿಚಾರಗಳು ಗೊತ್ತಾಗ ಅದರಿಂದ ತಿಳ್ಕೊಳ್ಳು ಕೂಡ ಸಾಕಷ್ಟು ಒಳ್ಳೆಯ ಅನುಭವಗಳು ಕೂಡ ನಮ್ಗೆ ಸಿಗುವ ಎಲ್ಲ ವಿಚಾರಗಳು ಇಟ್ಕೊಂಡು ಕಾಂಗ್ರೆಸ್ ಪಕ್ಷದ ಬಗ್ಗೆನೇ ಅಸಹ್ಯ ಅಂತ. ಏಕೆಂದ್ರೆ ಎಲ್ಲೇ ಗೌರವಿತ ದೇವೇಗೌಡರು ನಿನ್ನೆ ಪ್ರಧಾನಮಂತ್ರಿಗಳ ಪಕ್ಕದಲ್ಲಿ ಕೂತಂತ ಸಂದರ್ಭದಲ್ಲಿ ಈಗಾಗಲೇ ಅವ್ರು ಹೇಳಿದ್ದಾರೆ
ಹಿಂದೆ UPA ಸರ್ಕಾರ ಈ ದೇಶವನ್ನು ಆಡಳಿತವನ್ನು ಮಾಡಿತ್ತು. ದೇಶದ ಜನರಿಗೆ ಈ ಚೊಂಬನ ಕೊಟ್ಟು, ಆದರೆ ಮೋದಿಯವರು ಆ ಚೊಂಬವನ್ನು ಅಕ್ಷಯ ಪಾತ್ರರಾಗಿ ಪರಿವರ್ತನೆ ಮಾಡಿದ್ದಾರೆ ಅಂತ ಹೇಳಿ ನಿನ್ನೆ ಭಾರತ ಪ್ರಧಾನಮಂತ್ರಿ ಮಾಜಿ ಪ್ರಧಾನಮಂತ್ರಿ ಹೇಳಿದ್ದಾರೆ. ಇದು ನಿಜವೂ ಕೂಡ ಹೌದು. ಇವ್ರು ಮಾಡಿದಂಥ ತಪ್ಪನ್ನ ಹುಡುಕನ್ನು ಮುಚ್ಚಲಿಕ್ಕೆ ಬೇಕಾಯಿತು. ಒಳ್ಳೆ ರೀತಿಯಿಂದ ಆಡಳಿತವನ್ನು ಕೊಡ್ತಾ ಇದ್ದಾರೆ. ಮುಂದೂ ಕೂಡ ಒಳ್ಳೆಯ ಒಂದು ಭವಿಷ್ಯವನ್ನು ಕಟ್ಟಿಕೊಟ್ಟಂತ ಈ ಸಂದರ್ಭದಲ್ಲಿ ಏನಾದರೂ ಮಾಡಿ ಒಂದು ಕೆಟ್ಟ ಹೆಸರನ್ನು ತರಬೇಕು ಅಂತೇಳಿ ಇವತ್ತು ಇರುವಂಥ ಯಾವುದೋ ಒಂದು ಜಾಹೀರಾತು ಅಭಿಯಾನ ಮುಖಾಂತರ ಈ ರೀತಿಯಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಅವರು ಕೂಡ ಹೇಳ್ತೀನಿ, ಒಬ್ಬ ವಿರೋಧ ಪಕ್ಷರು ಬೇರೆ ಇನ್ನೇನಿದೆ, ಅವ್ರು ಮಾಡಿದಂಥ ಹೇಳ್ಕೊಡೋಕ್ಕೆ ಯಾವುದೇ ವಿಚಾರಗಳಿಲ್ಲ. ಸೊ ಈ ರೀತಿಯಂತ ಜಾಹೀರಾತುಗಳನ್ನು ಹಾಕೊಂಡು ಜವಾಬ್ದಾರಿಯಿಂದ ಮುಗಿಸ್ಕೊಳ್ಳೋ ಪ್ರಯತ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಸರಿ ಬುದ್ಧಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.